ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನೆಕ್ಸ್ಟ್ ಮಂತ್ ನಂದು ಕಸಿನ್ ಇದ್ದು ಮದ್ವೆ ಇದೆ ಆಯ್ತಾ. ನಮ್ಗೆ ಹೆಣ್ಮಕ್ಳಿಗೆ ಏನಾದ್ರು ಫಂಕ್ಷನ್ ಇದ್ರೆ ಸಾರಿ ಫ್ಯಾನ್ಸಿ ಅಂತ ಹೇಳಿ ತುಂಬಾ ಪರ್ಚೇಸಿಂಗ್ ಇರುತ್ತೆ ಆಯ್ತಾ. ಸೊ ನಾನು ಈ ಸಲ ಏನ್ ಅನ್ಕೊಂಡೆ ಅಂದ್ರೆ ಕಡಿಮೆ ಖರ್ಚಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡೆ. ನಾನು ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಪ್ರಿಪರೇಷನ್ ಮಾಡಿದ್ದೇನೆ ಅಂತ ಹೇಳಿ ತೋರಿಸ್ತೇನೆ. ಮೊದಲನೇದು ನನ್ನ ಸಾರಿ ನಾನು ನಿಮ್ಗೆ ತೋರಿಸ್ತೇನೆ. ಇದು ನನ್ನ ಸಾರಿ ಆಯ್ತಾ. ನೋಡಿ, 2 ಕಲರ್ ಇತ್ತು. ಇದು ನಾನು ಊರಲ್ಲೇ ತಗೊಂಡಿತ್ತು. ನೋಡಿ, ಈ ಕಲರ್ ಗ್ರೀನ್ ಅಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಸಾರಿಗೆ ನಾನು ಕೊಟ್ಟದ್ದು 2000 ರುಪೀಸ್. ಇದು ನೋಡಿ, ಇದು ಜರಿ ಬರುತ್ತೆ. ನನ್ಗೆ ಇದ್ರಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಇದ್ರದ್ದು ಬಾರ್ಡರ್, ಆಮೇಲೆ ಈ ಜರಿ, ಆಮೇಲೆ ಈ ಕಲರ್ ಕಾಂಬಿನೇಷನ್, ಇದೆರಡು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ಬೇಗ ಇದನ್ನೇ ಸೆಲೆಕ್ಟ್ ಮಾಡಿದೆ. ಸೊ ಅದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿದೆ. ಸೊ ನಾನೇನ್ ಅನ್ಕೊಂಡೆ, ಎಲ್ಲರೂ ವರ್ಕ್ ಹಾಕಿದನ್ನೇ ಜಾಸ್ತಿ ಹಾಕ್ತಾರಲ್ಲ, ಸೊ ನನ್ಗೆ ಸ್ವಲ್ಪ ಚೇಂಜ್ ಮಾಡುವ, ಜಾಸ್ತಿ ವರ್ಕ್ ಬೇಡ ಬ್ಲೌಸಿಗೆ. ಜಾಸ್ತಿ ವರ್ಕ್ ಹಾಕಿದ್ರೆ 4000 5000 ಅಂತೆಲ್ಲ ಪ್ರೈಸ್ ಇರುತ್ತೆ. ಸೊ ಬೆಟರ್ ನಾವು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ಬಹುದು ಅಂತ ಅನ್ಕೊಂಡು, ಹೇಗೋ ಇದ್ರಲ್ಲಿ ಜರಿ ಇತ್ತಲ್ವಾ, ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಸಿಂಪಲ್ ಆಗಿ ಬ್ಲೌಸ್ ಅನ್ನು ಸ್ಟಿಚ್ ಮಾಡಿದೆ. ಇದು ಇನ್ನೂ ಐರನ್ ಎಲ್ಲ ಮಾಡಿಲ್ಲ. ಆಮೇಲೆ ಬ್ಯಾಕ್ಗೆ ಈ ತರ ಸಿಂಪಲ್ ಆಗಿ ಒಂದು ಡಿಸೈನ್ ಹೊಲಿಸಿದೆ. ಸೊ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಾನ್ ನಿಮ್ಗೆ ಮದ್ವೆ ದಿನ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಬಟ್ ಏನು ಅಂತಂದ್ರೆ, ನಾನು ಬ್ಯಾಕ್ ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ಸ್ವಲ್ಪ ಡೀಪ್ ಅಂತ ಹೇಳಿದೆ. ಅಂದ್ರೆ ಸೈಡ್ ತುಂಬಾ ಸ್ವಲ್ಪ ಡೀಪ್ ಆಗಿದೆ ಆಯ್ತು. ಆಕ್ಚುಲಿ ನಾನು ಇಷ್ಟು ಹೇಳಿರ್ಲಿಲ್ಲ, ಬ್ಯಾಕ್ ಸ್ವಲ್ಪ ಡೀಪ್ ಕೊಡಿ ಅಂತ ಹೇಳಿದೆ. ಅವ್ರು ಸೈಡ್ ನೋಡಿ ತುಂಬಾ ಡೀಪ್ ಕೊಟ್ಟಿದ್ದಾರೆ. ಸೊ ಈಗ ನಾಡಿದ್ದು ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಏನೋ ಒಂದು ಐಡಿಯಾ ಮಾಡಿದ್ದೇನೆ, ನೋಡುವ ಹೇಗಾಗತ್ತೆ ಅಂತ. ಸೊ ಇದು ನನ್ನ ಸಾರಿ. ಇದು ಮದುವೆಗೆ ಹಾಕ್ಲಿಕ್ಕೆ ಅಂತ ನಾನು ಪರ್ಚೇಸ್ ಮಾಡಿದ್ದು. ಇನ್ನು ಮದುವೆ ಮೆಹಂದಿ ಇರುತ್ತಲ್ಲ, ಮೆಹಂದಿಗೆ ಡ್ರೆಸ್ ಹಾಕ್ಬೇಕು. ಇನ್ನು ನಮ್ಗೆ ನೋಡಿ ಎಷ್ಟು ಖರ್ಚು ಜಾಸ್ತಿ ಇರುತ್ತೆ. ಈ ಸಾರಿ ಆದ್ಮೇಲೆ ಮೆಹಂದಿಗೆ ಡ್ರೆಸ್ ಹಾಕ್ಬೇಕು. ಆಮೇಲೆ ನಮ್ ಕಡೆ ಏನ್ ಗೊತ್ತಾ, ಈ ಹುಡುಗಿಯನ್ನು ಮನೆಯಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಅವರ ಮನೆಯಲ್ಲಿ ಫಂಕ್ಷನ್ ಇರುತ್ತೆ. ಸೊ 3 ಫಂಕ್ಷನ್ ಇರುತ್ತೆ. ಸೊ ಮದ್ವೆಗೊಂದು ಸಾರಿ ತಗೊಂಡೆ, ಆಮೇಲೆ ಮೆಹಂದಿಗೊಂದು ಶರಾರ ತಗೊಂಡೆ, ನಂತರ ಹುಡುಗಿನ ಕರ್ಕೊಂಡ್ ಬರೋ ಶಾಸ್ತ್ರಕ್ಕೆ ಒಂದು ಫ್ಯಾನ್ಸಿ ಸಾರಿಯನ್ನು ಪರ್ಚೇಸ್ ಮಾಡಿದೆ. ಆ ಫ್ಯಾನ್ಸಿ ಸಾರಿ ಈಗ ಟೈಲರ್ ಶಾಪ್ ಅಲ್ಲಿ. ಆಮೇಲೆ ಈಗ ಶರಾರದ್ದು ಅದು ಕೂಡ ಸ್ಲೀವ್ ಹಾಕ್ಲಿಕ್ಕೆ ಕೊಟ್ಟಿದ್ದೀನಿ. ಬಟ್ ಪ್ಯಾಂಟ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಶರಾರ. ಸೊ ಇದು ಅದ್ರದ್ದು ಪ್ಯಾಂಟ್. ಸೊ ಟಾಪ್ ಅನ್ನು ನಾನು ಸ್ಲೀವ್ ಹಾಕ್ಲಿಕ್ಕೆ ಅಂತ ಕೊಟ್ಟಿದ್ದೇನೆ ಟೈಲರ್ ಹತ್ರ. ಈಗ ಏನಾಯ್ತು ಗೊತ್ತಾ, ನಂಗೆ ಸ್ಯಾರಿ ಆದ್ರೂ ಕಡಿಮೆಗೆ ಆಯ್ತು, ಬಟ್ ಇದು ನಂಗೆ ತುಂಬಾ ಕಾಸ್ಟ್ಲಿ ಆಯ್ತು. ಹಲೋ ಫ್ರೆಂಡ್ಸ್, ಹೌ ಆರ್ ಯು? ಹಲ್ಲು ನೋಡಿ, ಹಲ್ಲು ತೋರ್ಸು, ಹಲ್ಲು ತೋರ್ಸು. ನೋಡಿ ನೋಡಿ ನೋಡಿ, ಶಿವ ತೆಗಿಬೇಡ ಮಾರ, ಎಲ್ಲ ಕಾಣಿಸ್ತದೆ. ದೆಪ್ಪರಿಜು ಮಗ ತುಂಬಾ ಮೆಸ್ಸಿ ಆಗಿದೆ ಆಯ್ತಾ. ಅವ್ನ್ ನೋಡಿ ಬೇಕಂತ ತೋರಿಸಿದ್ದಾನೆ, ಬೇಕಂತ ಮರ್ಯಾದೆ ತೆಗಿಬೇಕಂತ. ಹಲ್ಲು ನೋಡಿ, ಚಾಕ್ಲೇಟ್ ತಿಂದ ಹಲ್ಲು ಈ ತರ ಆಗಿದೆ. ಸ್ವಲ್ಪ ಚಾಕ್ಲೇಟ್ ತಿನ್ಬಾರ್ದು ನೋಡಿ, ಗಲೀಜ್ ಪೊಲೆ ಇದೆ. ಸೊ ಇದು ಮಾತ್ರ ನನ್ಗೆ ಸಣ್ಣ. ಹೌದಾ, ಸ್ಕ್ರೀನ್ ಪಾಡ್. ಸೊ ಏನ್ ಗೊತ್ತಾ, ಒಂದ್ ಹೇಳ್ತಾರಲ್ಲ, ನಾವ್ ಎಷ್ಟು ಕಡಿಮೆಗೆ ತಗೋಬೇಕು ಅಂತ ಅನ್ಕೊಂಡ್ರು ಈ ತರದೆಲ್ಲ ಖರ್ಚು ಬರುತ್ತೆ. ಈ ಬಿಸಿಲಿಗೆ ಉಂಟಲ್ಲ, ಮೊದ್ಲೆಲ್ಲ ಚಿಕ್ಕಪೇಟೆಗೆಲ್ಲ ಹೋಗ್ತಾ ಇದ್ವಿ. ನಾನು ಮೊದ್ಲು ಡಿಗ್ರಿ ಮಾಡ್ಬೇಕಾದ್ರೆ ಎಷ್ಟು ಸಲ ಚಿಕ್ಕಪೇಟೆಗೆ ಹೋಗಿದ್ದೇನೆ ಅಂತಿಲ್ಲ. ಆಮೇಲೆ ಅಂದ್ರೆ ಅಲ್ಲಿ ಕಡಿಮೆಗೆ ಸಿಗುತ್ತೆ ಎಲ್ಲ, ಪರ್ಚೇಸಿಂಗ್ ಎಲ್ಲ ಇಷ್ಟು ರಶ್ ಇದ್ರು ಹೋಗ್ತಾ ಇದ್ವಿ. ಆದ್ರೆ ಈಗ ಈ ಬ್ಯಾಂಗ್ಳೂರಲ್ಲಿ ಎಷ್ಟು ಬಿಸಿ ಇದೆ ಅಂತ ಹೇಳಿದ್ರೆ, ಬಿಸಿಲು ಶೆಕೆಗೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಅದು ಪ್ರಾಬ್ಲಮ್, ಒಂದು ಧೂಳು, ಮತ್ತೆ ಜನಸಂದಣಿ ಬೇರೆ. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಯ್ತಾ. ಸೊ ಅಲ್ಲಿ ಹೋದ್ರೆ ಕಡಿಮೆಗೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇತ್ತೀಚೆಗೆ ಕಲೆಕ್ಷನ್ಸ್ ಕಮ್ಮಿ ಇದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಸೊ ನಾನೇನ್ ಮಾಡ್ದೆ, ಒಂದು ಶಾಪಿಗೆ ಹೋಗಿ ತಗೊಂಡೆ. ಸೊ ಅಲ್ಲಿ ಎಲ್ಲ ಚೆನ್ನಾಗಿತ್ತಾಯ್ತಾ. ಶರಾರ ಹಾಕ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ವಿ. ಬ್ಲ್ಯಾಕ್ ಕಲರು, ರೆಡ್. ಅದು ಬ್ಲ್ಯಾಕ್ ನನ್ಗೆ ಇಷ್ಟ, ಬಟ್ ಫಂಕ್ಷನ್ಗೆ ಮೆಹಂದಿಗೆ ಬ್ಲ್ಯಾಕ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಬೇರೆ ಕಲರ್ ತಗೊಳ್ಳುವ ಅಂತ ನೋಡುವಾಗ, ಇದು ಮೊದ್ಲೇ ಒಂದೇ ಪೀಸ್ ಇದ್ದದ್ದು. ಬಟ್ ಇದಕ್ಕೆ ಕಾಸ್ಟ್ 3000 ರುಪೀಸ್. ವರ್ತ್ ಇದೆ, ಜಾಸ್ತಿ ಆಯ್ತು ಅಂತ ಅನ್ಸಿದೆ. ಬಟ್ ಯಾವ್ದು ಇನ್ನೊಂದು ಫಂಕ್ಷನ್ಗೆ ಕೂಡ ಇದನ್ನೇ ಹಾಕುವ ಅಂತ ತಗೊಂಡೆ.
ಆಮೇಲೆ ಸೊ ಇದೆಷ್ಟೆಲ್ಲ ತಗೊಂಡ್ಮೇಲೆ ನಮ್ಗೆ ಜ್ಯುವೆಲರಿ ಇರೋದಾಗತ್ತಾ. ಸೊ ಜ್ಯುವೆಲರಿಯಲ್ಲಿ ಕೂಡ ಇಲ್ಲೇ ಶಾಪ್ ಅಲ್ಲಿ ತಗೊಂಡೆ. ಜ್ಯುವೆಲರಿ ಏನೆಲ್ಲ ತಗೊಂಡೆ, ಮತ್ತೆ ನಾನು ಶಾಪಿಗೆ ಹೋಗ್ಬೇಕಾದ್ರೆ ಗೊತ್ತಲ್ಲ, ಊರಲ್ಲಿ ಏನ್ ಅನ್ಕೋತಾರೆ, ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿ ತಗೊಂಬಾ ಅಂತ ಹೇಳ್ತಾರೆ. ಈ ಬಿಸ್ಲಿಗೆ ನಾನು ಎಲ್ಲೂ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಹತ್ರದಲ್ಲೇ ಹೋಗಿ ತಗೊಂಡ್ ಬಂದದ್ದಾಯ್ತಾ. ಸೊ ಅವರಿಂದ ನನ್ನ ತಂಗಿಗೆ, ನನ್ನ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಆರ್ಡರ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಅವರಿಗೆ ಎಲ್ಲ ಏನೆಲ್ಲ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ನಾನು ಪರ್ಚೇಸ್ ಮಾಡಿದ್ದೇನೆ. ಅದೇನು ಅಂತ ನಿಮ್ಗೆ ತೋರಿಸ್ತೇನೆ ಆಯ್ತಾ. ಅದು ವರ್ತ್ ಅಲ್ವಾ ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಡಾಬು ಕಾಣಿಸ್ತದೆ. ಇದು ನಾನು ಡಾಬು ತಗೊಂಡಿದ್ದು, ನಂಗೆ ಮತ್ತು ನನ್ನ ತಂಗಿಗೆ ಸೇಮ್ ತಗೊಂಡಿದ್ದೇನೆ. ಸೊ ಅವಳು ತಗೊಳ್ಳಿಕ್ಕೆ ಹೇಳಿದ್ಲು, ಸೊ ಅವಳಿಗೆ ನಂಗೆ ಸೇಮ್ ತಗೊಂಡಿದ್ದೀನಿ. ಆಮೇಲೆ ಈ ನನ್ನ ಚಿಕ್ಕಮ್ಮನ ಮಗಳು, ಅದು ಎಷ್ಟು ಗೊತ್ತಾ, 9 years 8 years 9 years ಏನು. ಸೊ ಅವಳಿಗೆ ಒಂದು ನೆಕ್ಲೆಸ್ ತಗೊಂಬಾ ಅಂತ ಅಂದ್ಲು, ಮಕ್ಕಳದು ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸು ಅಂದ್ರು. ಸೊ ನಾನೇನ್ ಮಾಡ್ದೆ, ಇದು ನೋಡಿ, ಇದು ತಗೊಂಬ, ಲಂಗ ದಾವಣಿ ಹಾಕ್ತಾಳೇನು, ಸೊ ಅದಕ್ಕೆ ನೆಕ್ಲೆಸ್ ತಗೊಂಬರ್ಲಿಕ್ಕೆ ಹೇಳಿ. ಸೊ ಇದನ್ನ ತಗೊಂಬಂದೆ, ಚೆನ್ನಾಗಿದೆ ಆಯ್ತಾ. ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಇದಕ್ಕೆ ಎಷ್ಟು ಗೊತ್ತಾ, ಇದಕ್ಕೆ 600 rupees. ಯಾಕಂತೇಳಿ ಇದಕ್ಕೆ ಪಾಲಿಶಿಂಗ್ ಕೂಡ ಅವರೇ ಮಾಡಿ ಕೊಡ್ತಾರೆ. ಬಟ್ ಇದು 1 ಗ್ರಾಮ್ ಅನ್ಸುತ್ತೆ, 1 ಗ್ರಾಮ್ ಹಾಗೇನು ಹೇಳಿದ್ರು. ಸೊ ಇದು ಚೆನ್ನಾಗಿದೆ ಅಂತ. ಅದರ ಜೊತೆಗೆ ಇಯರಿಂಗ್ಸ್ ಕೂಡ ಬರ್ತದೆ. ನೋಡಿ, ಇಯರಿಂಗ್ಸ್ ವರ್ತ್ ಅಂತ ಅನ್ಸುತ್ತೆ. ನೀವೇನಾದ್ರೂ ಅಲ್ಲಿ ಮೊದ್ಲೆಲ್ಲ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಾಜ ಮಾರ್ಕೆಟ್ ಅಂತ ಇದೆ ಆಯ್ತಾ, ಅಲ್ಲಿ ಕಡಿಮೆ ಸಿಗ್ತದೆ. ಹೋಗದೆ ತುಂಬಾ ವರ್ಷ ಆಯ್ತು, ಅಲ್ಲಿ ಈಗ ಹೋಗಿಲ್ಲ. ಆಮೇಲೆ ಜುಮ್ಕ ತಗೊಂಡ್ಬರ್ಲಿಕ್ಕೆ ಹೇಳಿದ್ರು, ಸೊ ಅದನ್ನ ತಗೊಂಡ್ಬಂದೆ. ಇದೆಲ್ಲ ಊರಿಂದ ತಗೊಂಬಾ ಅಂತ. ಸೊ ಇದೊಂಥರ ಜುಮ್ಕ ಚೆನ್ನಾಗಿದೆ ಆಯ್ತಾ. ಇದು 320 ಇದಕ್ಕೆ 320. ಆಮೇಲೆ ಈಗ ಟ್ರೆಂಡ್ ಅಲ್ಲ ನೋಸ್ ರಿಂಗ್, ಸೊ ಅದು ನಂಗೆ ತುಂಬಾ ಇಷ್ಟ. ಯಾವತ್ತೂ ಹಾಕ್ಲಿಲ್ಲ, ಬಟ್ ಈ ಸಲ ಹಾಕ್ಬೇಕು ಅಂತ ನಾನು ಮತ್ತೆ ನನ್ನ ತಂಗಿ ಡಿಸೈಡ್ ಮಾಡಿದ್ವಿ. ಸೊ ಅದನ್ನ ತಗೊಂಡ್ವಿ. ಇದು ತಂಗಿಗೆ, ಇನ್ನೊಂದು ನಂದು ಚಿಕ್ಕದು ತಗೊಂಡೆ. ಸೊ ಇದು ಹೇಗ್ ಕಾಣಿಸ್ತದೆ ಗೊತ್ತಿಲ್ಲ, ನಾಡಿದ್ದು ನೋಡುವ. ಇದಿಷ್ಟು, ಇದಕ್ಕೆ 100 rupees, ಜಾಸ್ತಿ ಆಯ್ತಾ. ಮತ್ತೆ ಡಾಬು ಯಾಕೆ ತಗೊಂಡಂತಂದ್ರೆ, ಊರಲ್ಲಿ ಈಗ ರೆಂಟ್ಗೆ ಸಿಗತ್ತೆ ಆಯ್ತಾ. ರೆಂಟ್ ಅಲ್ಲಿ ತಗೊಂಡ್ರೆ ಈಗ ರೆಂಟ್ಗೆ ಎಲ್ಲ ಬುಕ್ ಆಗಿದೆ ಅಂತೆ. ಆ ಸೀಸನ್, ಈ ನೆಕ್ಸ್ಟ್ ಮಂತ್ ಫುಲ್ ವೆಡ್ಡಿಂಗ್ ಸೀಸನ್, ತುಂಬಾ ಸೀಸನ್ ಅಂದ್ರೆ ಫಂಕ್ಷನ್ ಎಲ್ಲ ಜಾಸ್ತಿ. ಅದಕ್ಕೆ ಮದುವೆ ಅದು ಇದೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಇದು ಜ್ಯುವೆಲರಿ ರೆಂಟಲ್ ಎಲ್ಲ ಸಿಗುದಿಲ್ಲ. ಅದಕ್ಕೆ ನಾನು ಡಾಬು ನಾವಿಲ್ಲೇ ತಗೊಳ್ಳು, ಮತ್ತೆ ಎಲ್ಲದಕ್ಕೂ ಹಾಕ್ಲಿಕ್ಕೆ ಆಗತ್ತಲ್ಲ ಯಾವಾಗ್ಲಾದ್ರು ಅಂತ ಅನ್ಕೊಂಡು ತಗೊಂಡ್ವಿ. ಸೊ ಇದಿಷ್ಟು. ಇನ್ನೊಂದು ಹೇಳಿಕ್ಕಿದೆ. ಮತ್ತೆ ಅಮ್ಮನಿಗೊಂದು ಸಾರಿ ತಗೊಂಡೆ ಆಯ್ತಾ. ಈ ಸಾರಿ ಕಲಂಕರಿ ಡಿಸೈನ್ ನೋಡಿ, ಕಲಂಕರಿ ಡಿಸೈನ್ ಹೇಗಿದೆ ಅಂತ ನನ್ಗೆ ಕಮೆಂಟ್ ಮಾಡಿ. ಇದಕ್ಕೊಂದು ಎಷ್ಟು ಕೊಡ್ಬಹುದು? ಈ ಸಾರಿ ಹೀಗೆ 1000 rupees ಆಯ್ತಾ, 1000 rupees. ಸೊ ನಂಗೆ ಈ ತರ ಪ್ರಿಂಟ್ ಸ್ಯಾರಿ ಎಲ್ಲ ತುಂಬಾ ಇಷ್ಟ ಆಯ್ತಾ. ಮತ್ತೆ ಇದು ತುಂಬಾ ಈಸಿ ವೇರಿಂಗ್ ಕೂಡ. ಅವ್ರು ಸ್ವಲ್ಪ ದಪ್ಪ ಇದ್ದಾರೆ, ಅವರಿಗೆ ಈ ಶೆಕೆಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಹಾಕ್ಲಿಕ್ಕೆ ಅಂತ ಹೇಳಿ. ಊರಲ್ಲಿ ಕೋಲ ಎಲ್ಲ ಇದೆ ಅಲ್ಲ, ಸೊ ಅದಕ್ಕೊಂದು ಸಾರಿ ಬೇಕಾಗುತ್ತೆ. ಮೆಹಂದಿಗೆ ತಂಗಿ ತಗೊಂಡಿದ್ದಾನಂತೆ. ಸೊ ನಾನು ಇದನ್ನು ಕೋಲ ಎಲ್ಲ ಫಂಕ್ಷನ್ ಇರುತ್ತೆ, ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹಾಕ್ಲಿಕ್ಕೆ ಆಗ್ತದೆ ಅಂತ ನಾನು ತಗೊಂಡೆ. ಸೊ ಇದಿಷ್ಟು ನಂದು. ಇನ್ನು ಹಸ್ಬೆಂಡ್, ಮಗು ಇದ್ದು ಫ್ಯಾಮಿಲಿಯಲ್ಲಿ ಇದು ಕಲರ್ ಎಲ್ಲ ಸೇಮ್ ಹಾಕುವಂತದ್ದೊಂದು, ಒಂದೇ ಟೈಪ್ ಪಂಚೆ ಮತ್ತೆ ಶರ್ಟ್ ಹಾಕುವ ಅಂತ ಅವ್ರು ಪ್ಲಾನ್ ಮಾಡಿದ್ರು. ಸೊ ಎಲ್ಲರೂ ಮೆನ್ಸಿಗೆ ಸಪರೇಟ್ ಆಗಿ ಪರ್ಚೇಸ್ ಮಾಡಿದ್ದಾರೆ, ಅಂದ್ರೆ ಎಲ್ಲ ಸೇಮ್. ಅದು ನಾಡಿದ್ದೆ ನೋಡಿ ತೋರಿಸ್ತೇನೆ ನಿಮ್ಗೆ. ನಮ್ಗೆ ಹೆಣ್ಮಕ್ಳಿಗೆ ಮಾತ್ರ ಬೇರೆ ಬೇರೆ ಸ್ಯಾರೀಸ್. ಇದಿಷ್ಟು ಪರ್ಚೇಸಿಂಗ್ ಇದು ವಿಡಿಯೋ. ಇಷ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಪರ್ಚೇಸಿಂಗ್ ಪ್ಲಸ್ ಟೈಲರ್ ಇದೆಲ್ಲ ಸೇರಿಸಿದ್ರೆ 6000 to 7000 ಅಷ್ಟು ಖರ್ಚಾಗಿದೆ. ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಆಯ್ತಾ. ಇಲ್ಲೊಬ್ಬ ಗೆಸ್ಟ್ ನೋಡಿ ಏನ್ ಮಾಡ್ತಿದ್ದಾರೆ. ಹಲೋ, ಹೋಯ್ತು.
ಬ್ಯಾಂಗ್ಳೂರಲ್ಲಿ ಪಾರ್ಕಿಂಗ್ ಎಷ್ಟು ಕಷ್ಟ ಅಂದ್ರೆ ಭಾರಿ ಒಂದು ಆಸೆಯಲ್ಲಿ ಕಾರ್ ತಗೊಂಡಿತ್ತಾಯ್ತಾ. ಕಾರ್ ತಗೊಂಡು ಪಾರ್ಕಿಂಗ್ ಮಾಡ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ. ನಾವು ನಮ್ಮ ಕಾರನ್ನು ಇಲ್ಲಿ ಪಾರ್ಕಿಂಗ್ ಮಾಡಿದ ತೋರಿಸ್ತೀನಿ ನೋಡಿ. ಅಲ್ಲಿದೆಲ್ಲ ನೋಡಿ, ಇದು ಕವರ್ ಹಾಕಿದೆಲ್ಲ. ಸೊ ಇದು ನಮ್ಮ ಕಾರ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಮನೆ ಎಲ್ಲಿದೆ ನೋಡಿ, ಬಿಲ್ಡಿಂಗ್ ನಮ್ಮ ಮನೆಯಲ್ಲಿ, ಕಾರ್ ಎಲ್ಲಿ. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಅದರಲ್ಲೂ ಪಬ್ಲಿಕ್ ಅಲ್ವಾ ರೋಡು. ಸೊ ಆ ಮನೆಯವರಿಗೆ ಇಲ್ಲಿ ಪಾರ್ಕಿಂಗ್ ಮಾಡಿದ್ದು ಪ್ರಾಬ್ಲಮ್ ಇತ್ತು. ಸೊ ಅವರು ಇಲ್ಲಿ ಪಾರ್ಕ್ ಮಾಡಬೇಡಿ, ನಮ್ಗೆ ಗಾಡಿ ಎಲ್ಲ ಬರುವಾಗ ದೊಡ್ಡ ಗಾಡಿ ಎಲ್ಲ ಬರುತ್ತಂತೆ. ಸೊ ಅವರೆಲ್ಲ ಹಾರ್ನ್ ಹಾಕ್ತಾರಂತೆ, ನೈಟ್ ಇವರಿಗೆ ಡಿಸ್ಟರ್ಬೆನ್ಸ್ ಆಗತ್ತಂತೆ. ಸೊ ನೀವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೇಡಿ ಅಂತಾನು ಹೇಳಿದ್ರು. ಅದಕ್ಕೆ ನಾವಿನ್ನು ಈ ಕಾರನ್ನು ಇಲ್ಲೇ ಮುಂದುಗಡೆ ರೋಡಲ್ಲಿ ಆ ಕಡೆ ಪಾರ್ಕಿಂಗ್ ಮಾಡಿದ್ವಿ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಅಷ್ಟುದು ಆ ಕಡೆ ಪಾರ್ಕಿಂಗ್ ಮಾಡಿದ್ವಿ ಆಯ್ತಾ, ಅಲ್ಲಿ ಎಲ್ಲ ಬಿಲ್ಡಿಂಗ್ ಕಟ್ತಾ ಇದ್ರು. ಸೊ ಆಗ ಈ JCB ಎಲ್ಲ ಬರುತ್ತಲ್ಲ, ಅದ್ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಐಟಮ್ಸ್ ಎಲ್ಲ ಆ ಕಡೆ ಈ ಕಡೆ ತಗೊಂಡ್ ಹೋಗ್ಬೇಕಾದ್ರೆ ಮೇಲ್ಗಡೆ ರೂಫ್ ಇರುತ್ತಲ್ಲ ಕಾರಿದ್ದು, ಅದು ಹೀಗೆ ಸ್ಕ್ರಾಚ್ ಆಗಿದೆ. ಹೊಸ ಕಾರಿಗೆ ಆ ತರ ಆದ್ರೆ ಇಷ್ಟು ಬೇಜಾರಾಗುತ್ತಲ್ವಾ. ಮತ್ತೆ ಇಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ವಿ, ಏನ್ ಬೇಕಾದ್ರೂ ಹೇಳಿ ಅಂತ ಹೇಳಿ. ಅಲ್ಲಿ ಪಾರ್ಕ್ ಮಾಡಿದ್ರೆ ಏನ್ ಬೆನಿಫಿಟ್ ಅಂದ್ರೆ, ನಾವು ಇಲ್ಲಿಂದ ನೋಡ್ಬಹುದು, ಯಾರಾದ್ರೂ ಏನಾದ್ರು ಮಾಡಿದ್ರು ಗೊತ್ತಾಗತ್ತೆ ಇಲ್ಲಿಂದ. ಸೊ ಹಾಗೆ ಅಲ್ಲಿ ಪಾರ್ಕ್ ಮಾಡಿದ್ವಿ. ಬಿಸಿಲು ಮಾರಿ, ಬ್ಯಾಂಗ್ಳೂರ್ ತುಂಬಾ ಬಿಸಿಲು. ಊರಲ್ಲೇ ಅಷ್ಟು ಬಿಸಿ ಇತ್ತು, ಈಗ ಆ ಬಿಸಿಲು ಬ್ಯಾಂಗ್ಳೂರಿಗೆ ಬಂದಿದೆ. ಇನ್ನು ಊರಿನ ಕತೆ ಏನು ನಾಡಿದ್ದೇ ಗೊತ್ತಾಗ್ಬೇಕು, ಊರಿಗೆ ಹೋದ್ಮೇಲೆ. ಎಂಚ ಉಂಡು ದೊಂಬು ದೇವರಿಗೆ ಗೊತ್ತು, ಮೂಲೆ ತಡೆಯರ ತಿರುಚಿ ನನ್ನ ಊರು ಪೋಯ್ ಬೊಕ್ಕ ಕತೆ ದಾದನ. ಆಕ್ಚುಲಿ ಏನ್ ಗೊತ್ತಾ, ಈ ಬಿಸಿಲಿಗೆ ನಾವು ಸರಿ ನೀರು ಕುಡಿಬೇಕಾಯ್ತಾ. ಸ್ವಲ್ಪನಾದ್ರೂ ನಾವು ಡಿಹೈಡ್ರೇಷನ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೂ ಹೇಳುದು, ಆದಷ್ಟು ನೀರು ಚೆನ್ನಾಗಿ ಕುಡಿಯಿರಿ. ಈ ಬಿಸಿಲಿಗೆ ತುಂಬಾ ಕಷ್ಟ, ಶೆಕೆ ಹಾಗೆ ಇದೆ. ಇನ್ನು ಬೆಳಗ್ಗೆ 10 ಗಂಟೆ ನಂತರ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬಿಸಿ. ಈ ಒಂದೇ ಕಾರಣಕ್ಕೆ ನಾನು ಕೂಡ ಎಲ್ಲೂ ಶಾಪಿಂಗ್ಗೆ ಹೋಗ್ಲಿಲ್ಲ, ಯಾಕಂದ್ರೆ ಈ ಬಿಸಿಲಿಗೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಇವತ್ತಿನ ವಿಡಿಯೋ? ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ.